ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತಮ್ಮ ಪ್ರೀತಿಯ ಜಂಬೂ ಸವಾರಿ ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಶುಭ ಸ್ವಾಗತ. ಇಂದಿನ ಸಂಚಿಕೆಯ ವಿಷಯ ಜಚನಿ ಸ್ವಾಮೀಜಿಗಳು. ಇಂದು ನಾನು ಕನ್ನಡ ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಲೋಕದಲ್ಲಿ ಜಚನಿ ಎಂಬ ಹೆಸರಿನಿಂದ ಪ್ರಖ್ಯಾತರಾದ ಕೋಲಾರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಗೂಳೂರಿನ ಶ್ರೀ ನೆಡುಮಾಮಿಡಿ ಮಠದ ಪೀಠಾಧಿಪತಿಗಳಾಗಿದ್ದ ಶ್ರೀ ಚನ್ನಬಸವರಾಜ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಜೀವನ ಚಿತ್ರಣ ಹಾಗೂ ಅವರು ಕನ್ನಡ ನಾಡಿಗೆ ಕೊಟ್ಟ ಅಗಾಧವಾದ ಕೊಡುಗೆಯ ಬಗೆಗಿನ ಒಂದು ಅಪೂರ್ವ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಮಡಕೆಯ ಮಾಡುವೆಡೆ ಮನ್ನೆಯ ಮೊದಲು, ತೊಡುಗೆಯ ಮಾಡುವೆಡೆ ಹೊನ್ನೇ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಘವೇ ಮೊದಲು, ಶರಣರ ಸಂಘವೇ ಮೊದಲು ಎಂಬ ಬಸವಣ್ಣನವರ ವಚನದ ಈ ಸಾಲುಗಳ ಭಾವದಂತೆ ಮೊದಲನೆಯದಾಗಿ ಶ್ರೀ 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 ಜಚನಿ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನನ್ನ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದ ನನ್ನ ಮೇಲೆ ಹಾಗೂ ಈ ಕಾರ್ಯಕ್ರಮದ ಮೇಲೆ ಸದಾ ಇರಲಿ ಎಂದು ಬಯಸುತ್ತಾ ಅವರ ಜೀವನ ಕಥನವನ್ನು ನಾನೀಗ ಪ್ರಾರಂಭಿಸುತ್ತಿದ್ದೇನೆ. ಜಚನಿಯವರ ಪೂರ್ವಾಶ್ರಮದ ಹೆಸರು ಚಂದ್ರಶೇಖರ. ಅವರು ಬೆಳಗಾವಿ ಜಿಲ್ಲೆಯ ಬೈಲೊಂಗಲ ತಾಲೂಕಿನ ಅಂಬಡಗಟ್ಟಿ ಎಂಬ ಗ್ರಾಮದಲ್ಲಿ 1909 ಅಕ್ಟೋಬರ್ 20ರಂದು ಜನಿಸಿದರು. ತಂದೆ ಹಿರೇಮಠದ ದುಂಡಯ್ಯನವರು ಮತ್ತು ತಾಯಿ ತಾಯವ್ವ. ಇನ್ನೂ 5 ವರ್ಷದವನಿದ್ದಾಗಲೇ ತಾಯಿಯ ಪ್ರೀತಿಯಿಂದ ವಂಚಿತನಾದ ಚಂದ್ರಶೇಖರನಿಗೆ ಓದಿಗೆ ಅಡೆತಡೆಯುಂಟಾದರೂ ಅಂಬಡಗಟ್ಟಿಯಿಂದ ನವಲಗುಂದ ತಾಲೂಕಿನ ಅಡ್ನೂರಿಗೆ ಬಂದು ಪ್ರಾಥಮಿಕ ಶಿಕ್ಷಣ ಪಡೆದು 4ನೇ ತರಗತಿಯಲ್ಲಿ ತೇರ್ಗಡೆಯಾದ ನಂತರ ಹಾನಗಲ್ಲ ಶಿವಕುಮಾರ ಸ್ವಾಮಿಗಳ ಉಪದೇಶದಂತೆ ಶಿವಯೋಗ ಮಂದಿರಕ್ಕೆ ಸೇರಿದರು. ಚಂದ್ರಶೇಖರರು ಶಿವಯೋಗ ಮಂದಿರದಲ್ಲಿ 12 ವರ್ಷಗಳ ಕಾಲ ಅಧ್ಯಯನ ನಡೆಸಿ ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಪಡೆದರು. ಶಿವಕುಮಾರ ಸ್ವಾಮೀಜಿಯವರ ಶಿವಯೋಗ ಮಂದಿರ ಆಗಿನ ಕಾಲಕ್ಕೆ ಬೇರೆ ಬೇರೆ ಮಠಗಳಿಗೆ ಸ್ವಾಮಿಗಳನ್ನು ತಯಾರು ಮಾಡುವ ವಿದ್ಯಾಕೇಂದ್ರವಾಗಿತ್ತು. ಒಂದು ಮಠದ ಜವಾಬ್ದಾರಿಯನ್ನು ಹೊರುವುದಕ್ಕೆ ಬೇಕಾದ ಎಲ್ಲಾ ರೀತಿಯ ವಿದ್ಯೆ ಮತ್ತು ತರಬೇತಿಯನ್ನು ಅಲ್ಲಿ ನೀಡಲಾಗುತ್ತಿತ್ತು. ಚಂದ್ರಶೇಖರನದು ಸ್ವಲ್ಪ ದುರ್ಬಲ ಶರೀರ. ಅವನಿಗೆ ದೈಹಿಕವಾಗಿ ಹೆಚ್ಚು ಕೆಲಸ ಮಾಡಲಾಗದ ಸ್ಥಿತಿ. ಹಾಗಾಗಿ ಶಿವಕುಮಾರ ಸ್ವಾಮಿಗಳು ಆತನಿಗೆ ಗ್ರಂಥಾಲಯದ ಜವಾಬ್ದಾರಿಯ ಕೆಲಸ ಹಚ್ಚಿದರು. ಸುಕುಮಾರ ಎಂಬ ಕೈಬರಹದ ಪತ್ರಿಕೆಯೊಂದನ್ನು ಸ್ವಾಮೀಜಿ ಹೊರತರುತ್ತಿದ್ದರು. ಅದರ ಜವಾಬ್ದಾರಿ ಕೂಡ ಚಂದ್ರಶೇಖರನ ಪಾಲಿಗೆ ಬಿತ್ತು. ನಿಧಾನವಾಗಿ ಸಂಪಾದಕೀಯಗಳನ್ನು ಬರೆಯತೊಡಗಿದ ಚಂದ್ರಶೇಖರನಿಗೆ ಬರಹದ ಬಗೆಗಿನ ಒಲವು ಪ್ರಾರಂಭವಾಯಿತು. ಭಾರತೀಯ ತತ್ವಚಿಂತನೆ, ವೀರಶೈವ ತತ್ವಚಿಂತನೆ, ಹಳೆಗನ್ನಡ ಸಾಹಿತ್ಯಾಧ್ಯಯನ, ಸಂಗೀತ, ವೈದ್ಯ, ಯೋಗ, ಸಂಸ್ಕೃತ ಅಧ್ಯಯನ ಹೀಗೆ ಅನೇಕ ವಿಷಯಗಳಲ್ಲಿ ಚಂದ್ರಶೇಖರನಿಗೆ ಪ್ರವೇಶ ದೊರೆತದ್ದು ಇಲ್ಲೇ. ಶಿವಯೋಗ ಮಂದಿರದಲ್ಲಿನ ನನ್ನ ಬದುಕು ನನ್ನ ಜೀವನದ ಅಮೃತ ಘಳಿಗೆ, ನನ್ನ ಜೀವನದ ಉದ್ದೇಶ ಸಫಲ ಆಯಿತು ಎಂದು ಕ್ರಾಂತಿಕಾರಿ ಕುಮಾರಯೋಗಿ ಎಂಬ ತಮ್ಮದೇ ಗ್ರಂಥದಲ್ಲಿ ಅವರೇ ಹೇಳಿಕೊಂಡಿದ್ದಾರೆ. ಮತ್ತೊಮ್ಮೆ ಅವರ ಆರೋಗ್ಯ ಕೈಕೊಟ್ಟಿತು. ಚಿಕಿತ್ಸೆಗೆಂದು ಬೆಳಗಾವಿಗೆ ಹೋದರು. ಆರೋಗ್ಯ ಸುಧಾರಿಸಿದ ಮೇಲೆ ಅವರಿಗೆ ಎದುರಾದ ಪ್ರಶ್ನೆ, ಮುಂದಿನ ವಿದ್ಯಾಭ್ಯಾಸಕ್ಕೆ ಎಲ್ಲಿಗೆ ಹೋಗಬೇಕು, ಬನಾರಸ್ಗೋ ಅಥವಾ ಬೆಂಗಳೂರಿಗೋ? ಆಗಿನ ಕಾಲಕ್ಕೆ ಹೆಚ್ಚಿನ ಶಿಕ್ಷಣಾರ್ಥಿಗಳು ಬನಾರಸ್ಗೆ ಹೋಗುತ್ತಿದ್ದರು. ಕಡೆಗೂ ಅವರು ನಿರ್ಧರಿಸಿದ್ದು ಬೆಂಗಳೂರಿಗೆ ಹೋಗುವುದೆಂದು. ಹಾಗೆ ಅವರು ಸೇರಿದ್ದು ಸರ್ಪಭೂಷಣ ಮಠದ ಮಹಾದೇವ ಸ್ವಾಮೀಜಿಯವರ ಬಳಿ. ಅಲ್ಲಿ ಅವರು 2 ವರ್ಷಗಳ ಕಾಲ ವೀರಶೈವ ತತ್ವಚಿಂತನೆಯ ಅಧ್ಯಯನ ಮಾಡಿದರು. ಇದೇ ಸಮಯದಲ್ಲಿ ಕೋಲಾರದ ಜಿಲ್ಲಾಧಿಕಾರಿಯವರು ನೆಡುಮಾಮಿಡಿ ಮಠದ ಧರ್ಮಗುರು ಸ್ಥಾನಕ್ಕೆ ಸೂಕ್ತ ವ್ಯಕ್ತಿಯ ತಪಾಸಣೆಯಲ್ಲಿದ್ದರು. ಜಚನಿಯವರು ಅಭ್ಯಾಸ ಮುಗಿಯುವ ಸಮಯಕ್ಕೆ ಸರಿಯಾಗಿ ಕೋಲಾರ ಜಿಲ್ಲಾಧಿಕಾರಿಯಿಂದ ಸಂದರ್ಶನವೊಂದಕ್ಕೆ ಬರಬೇಕೆಂಬ ಕರೆ ಬಂದಿತು. ಸಂದರ್ಶನದಲ್ಲಿ 3 ಜನರನ್ನು ಆಯ್ಕೆ ಮಾಡಲಾಯಿತು. 3ನೇಯವರೇ ಜಚನಿಯವರು. ಆಯ್ಕೆಯಾದ ಮೊದಲ 2 ಬನಾರಸ್ನಲ್ಲಿ ಅಧ್ಯಯನ ಮಾಡಲು ಅವಕಾಶ ಸಿಕ್ಕಿತು. ಅವರು ಮಠದ ಸ್ಥಾನವನ್ನು ನಿರಾಕರಿಸಿ ಬನಾರಸ್ಗೆ ಹೊರಟು ಹೋದರು. ಇದನ್ನೇ ಯೋಗಾಯೋಗ ಎನ್ನುವುದು. ಚಂದ್ರಶೇಖರರಿಗೆ ನೆಡುಮಾಮಿಡಿ ಮಠದ ಧರ್ಮಗುರುವಿನ ಸ್ಥಾನ ದೊರಕಿತು. ತಾವು ಪೀಠಾರೋಹಣ ಮಾಡಿದ ಸಂದರ್ಭದಲ್ಲಿ ಮಹಾಪೀಠವನ್ನು ಆರೋಹಣ ಮಾಡಿದ ಮಾತ್ರದಿಂದಲೇ ಗುರುವೆಂಬ ಹೆಮ್ಮೆಯಿಂದ ಮೆರೆಯಬೇಕೆಂಬ ವಾಂಛೆ ನಮಗಿಲ್ಲ. ಸಾಹಿತಿಯಾಗಿ, ಸಮಾಜ ಸುಧಾರಕರಾಗಿ,
ಧರ್ಮ ಪ್ರಚಾರ ಕಾರ್ಯದಲ್ಲಿ ಕಾರ್ಯಪ್ರವರ್ತರಾಗಬೇಕೆಂದು ಸಂಕಲ್ಪಿಸಿದ್ದೇವೆ ಎಂದು ನುಡಿದ ಅವರ ಮಾತುಗಳು ಅವರ ವಿನಮ್ರತೆಯನ್ನು, ವಿಶಾಲ ಮನೋಭಾವಗಳುಳ್ಳ ಧ್ಯೇಯವನ್ನು ಎತ್ತಿ ತೋರುತ್ತಿದ್ದವು. 1939 ಜೂನ್ 12ರಂದು ಚಂದ್ರಶೇಖರರು ಮಠದ ಅಧಿಕಾರ ವಹಿಸಿಕೊಂಡು ಜಚನೀಯಾದರು. ಅಂದರೆ ಶ್ರೀ ಚನ್ನಬಸವರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ ಆದರು. ಆಗ ಮಠ ತುಂಬ ಶಿಥಿಲಾವಸ್ಥೆಯಲ್ಲಿತ್ತು. ಎಲ್ಲ ಕಡೆಯಿಂದ ಸಾಲ ಸೋಲ. ಆದರೆ ಜಚನಿ ನಿಧಾನವಾಗಿ ಮಠವನ್ನು ಪುನಶ್ಚೇತನಗೊಳಿಸಿದರು. ಸುಮಾರು 8 ವರ್ಷಗಳ ಕಾಲ ಶ್ರಮಿಸಿ ಅದನ್ನು ಸುಸ್ಥಿತಿಗೆ ತಂದು ಜನರ ಪ್ರೀತ್ಯಾದರಗಳನ್ನು ಗಳಿಸಿಕೊಂಡರು. ಅಷ್ಟರಲ್ಲಾಗಲೇ ಅವರಲ್ಲಿ ಮನೆ ಮಾಡಿದ್ದ ಸೃಜನಶೀಲತೆಯ ಅದಮ್ಯ ಹಂಬಲ ಲೇಖಕನ ರೂಪದಲ್ಲಿ ಹೊರಬರಲು ಹವಣಿಸುತ್ತಿತ್ತು. ಸುಮಾರು 1937ರಲ್ಲಿ ಪ್ರಾರಂಭವಾದ ಅವರ ಬರವಣಿಗೆ 1996ರಲ್ಲಿ ಅವರು ಲಿಂಗೈಕ್ಯರಾಗುವವರೆಗೆ ನಿರಂತರವಾಗಿ ಮುಂದುವರೆಯಿತು. ಜೊತೆಗೆ ಸಂಘ ಸಂಸ್ಥೆಗಳನ್ನು ಕಟ್ಟುವುದು, ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸುವುದು, ಅರ್ಹರನ್ನು ಗುರುತಿಸಿ ಅವರನ್ನು ಸಾರ್ವಜನಿಕವಾಗಿ ಗೌರವಿಸುವುದು ಮುಂತಾದ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬಂದರು. ವ್ಯಕ್ತಿಯಾಗಿದ್ದವರು ಶಕ್ತಿಯಾಗಿ, ಶಕ್ತಿಯಾಗಿದ್ದವರು ಸಂಸ್ಥೆಯಾಗಿ ಪರಿವರ್ತನೆ ಹೊಂದಿದರು. ಜಚನಿಯವರದು ನಡೆಶುದ್ಧ, ಶೀಲಶುದ್ಧ ಬದುಕು. ಸಾಮಾಜಿಕವಾಗಿ ಅಷ್ಟೇ ಪ್ರಖರವಾದ ಕ್ರಾಂತಿಕಾರಿ ಮನೋಭಾವ. 1948ರಲ್ಲೇ ತಮ್ಮ ಮಠದೊಳಗೆ ದಲಿತರಿಗೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟರು. ಸಮತಾ ಬದುಕಿನ ಕನಸು ಕಂಡರು. ಕರ್ನಾಟಕದ ಏಕೀಕರಣಕ್ಕಾಗಿ ಇಡೀ ಕರ್ನಾಟಕ ಸುತ್ತಿದರು. ಹಾಗಾಗಿ ನಿಡುಮಾಮಿಡಿ ಮಠ ಬೇರೆ ಮಠಗಳಿಗಿಂತ ಭಿನ್ನ. ಜಚನಿಯವರು ಬೇರೆ ಮಠಾಧೀಶರುಗಳಿಗಿಂತ ತುಂಬ ಭಿನ್ನ. ಇನ್ನು ಶ್ರೀಗಳ ಸಾಹಿತ್ಯ ಸೇವೆಯಂತೂ ತುಂಬ ಅಗಾಧವಾದುದು. ಶ್ರೀಗಳು ತಮ್ಮ ಸಾಹಿತ್ಯ ಸೇವೆಯ 4 ದಶಕಗಳ ಅವಧಿಯಲ್ಲಿ 6,000ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಲ್ಲದೆ 400ಕ್ಕೂ ಹೆಚ್ಚು ಮೌಲಿಕ ಕೃತಿಗಳನ್ನು ಪ್ರಕಟಿಸಿದರು. ಅವರ ವಚನಗಳು ವೈವಿಧ್ಯತೆಯಿಂದ ಕೂಡಿದ್ದು, ವಚನಗಳೆಂದರೆ ಬರೇ ನುಡಿ, ಭಾಷೆ, ಮಾತು ಎಂಬ ಅರ್ಥಗಳಿದ್ದರೂ ಶರಣರ ಅನುಭವದ ಅಭಿವ್ಯಕ್ತಿಯ ಶಕ್ತಿಯ ಸ್ಫೋಟವೇ ವಚನಗಳಾಗಿವೆ. ಇಂತಹ 6,000 ವಚನಗಳನ್ನೊಳಗೊಂಡ 1700 ಪುಟಗಳ ಅವರ ಬೃಹತ್ ಗ್ರಂಥವು ಹಲವು ಮರುಮುದ್ರಣಗಳನ್ನು ಕಂಡಿರುವುದು ಅವರ ಮೇಧಾಶಕ್ತಿಯ ಪ್ರತೀಕವೆನಿಸಿದೆ. ಶ್ರೀಗಳ ವಚನಗಳು ವೈವಿಧ್ಯತೆಯಿಂದ ಕೂಡಿದ್ದು, ಸಾಲಶೂಲಗಳಿಂದ ಬಸವಳಿದ ದಲಿತನ ಚಿತ್ರಣ, ದಲಿತರ ಸುಧಾರಣೆಗಾಗಿ ಸರ್ಕಾರ ಮಂಜೂರು ಮಾಡಿದ ಹಣಕ್ಕಾಗಿ ಭೂತದಂತೆ ಕಾಯ್ದು ಲಪಟಾಯಿಸುವ ಅಧಿಕಾರಿಗಳು, ಸಮಾನತೆ, ಸಹಕಾರ, ಧಾರ್ಮಿಕ, ಸಾಮಾಜಿಕ, ಸಾಹಿತ್ಯ, ಸಮಕಾಲೀನ ರಾಜಕೀಯ, ಪಕ್ಷಾಂತರದ ಪಿಡುಗು, ಹೀಗೆ ಹಲವಾರು ವಿಚಾರಗಳ ಕುರಿತು ಬೆಳಕು ಬೀರುತ್ತವೆ. ರಾಜಕೀಯದಲ್ಲಿ ಪಕ್ಷಾಂತರದ ಪಿಡುಗಿನಿಂದ ರಾಜಕೀಯ ಹೇಗೆ ಭ್ರಷ್ಟಗೊಂಡಿದೆ ಎಂಬುದನ್ನು ಸೂಚಿಸಲು ಒಡೆತನಕ್ಕೆ ಹೊಡೆದಾಡುವ ಹಿರಿಯರ ನೋಡ, ಪಕ್ಷಕ್ಕೊಮ್ಮೆ ಪಕ್ಷಾಂತರವಾಗುವ ಪ್ರತಿಷ್ಠಿತರ ನೋಡ, ಇವರು ಒಡೆತನಕ್ಕೆ ಉಚಿತರಹರೇ, ಇವರಿಂದ ನಾಡು ನುಡಿ ಉದ್ಧಾರವೇ ಎಂದು ಪ್ರಶ್ನಿಸಿ ಇಂದಿನ ರಾಜಕೀಯ ಚಿತ್ರಣಕ್ಕೆ ಕನ್ನಡಿ ಹಿಡಿದಿದ್ದಾರೆ. ಇದಲ್ಲದೆ ರಾಷ್ಟ್ರೀಯತೆ, ದೇಶಭಕ್ತಿ, ನಾಡು ನುಡಿ, ತುರ್ತು ಪರಿಸ್ಥಿತಿ, ಕುಟುಂಬ ಯೋಜನೆ ಇತ್ಯಾದಿ ವಿಚಾರಗಳ ಬಗ್ಗೆಯೂ ವಚನಗಳ ಮೂಲಕ ಅವರು ಜನಸಾಮಾನ್ಯರ ಕಣ್ಣು ತೆರೆಸಿದ್ದಾರೆ. ವಚನಗಳಲ್ಲದೆ ಜಚನಿಯವರ ಸಿದ್ಧಾಂತ ಶಿಖಾಮಣಿಯನ್ನಾಧರಿಸಿದ ಜೀವನ ಸಿದ್ಧಾಂತದ 6 ಬೃಹತ್ ಸಂಪುಟಗಳು, ಶೂನ್ಯ ಸಂಪಾದನೆಯನ್ನಾಧರಿಸಿದ ಸಂಪಾದನೆಯ ಸೊಂಪು ಇದರ 4 ಬೃಹತ್ ಸಂಪುಟಗಳು, ಪ್ರಾಚೀನ ಮಹಾವ್ಯಕ್ತಿತ್ವಗಳು, ಶತಕತ್ರಯ ಪ್ರವಚನ, ಕೈವಲ್ಯ ಪದ್ಧತಿ ಪ್ರದೀಪಿಕೆ ಮುಂತಾದ ಕೃತಿಗಳು ಮಹತ್ವದ್ದೆನಿಸಿವೆ. ಶ್ರೀಗಳು 400ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ್ದು, ಇವುಗಳನ್ನು ವ್ಯಕ್ತಿಚಿತ್ರಣ ಅಥವಾ ಜೀವನ ಚರಿತ್ರೆ, ಕಾವ್ಯ, ಆಧುನಿಕ ವಚನ ರಚನೆ, ಅನುವಾದ, ತಾತ್ವಿಕ ಚಿಂತನೆಯ ಕೃತಿಗಳು, ಜೀವನ ಸಿದ್ಧಾಂತ, ವಿಮರ್ಶಾ ಕೃತಿಗಳು, ಲಾಕ್ಷಣಿಕ ಕೃತಿಗಳು, ಚಾರಿತ್ರಿಕ ಗ್ರಂಥಗಳು, ಸಂಶೋಧನಾ ಕೃತಿಗಳು ಎಂದು ಮುಂತಾಗಿ ವಿಂಗಡಿಸಬಹುದಾಗಿದೆ. ಇನ್ನು ಶ್ರೀಗಳ ಕನ್ನಡ ಪ್ರೇಮವಂತೂ ಏನೇ ಇಲ್ಲದ್ದು. ಕನ್ನಡವನ್ನು ಅಗಾಧವಾಗಿ ಪ್ರೀತಿಸುತ್ತಿದ್ದ ಶ್ರೀ ಸ್ವಾಮಿಗಳು ಕನ್ನಡಿಗರು ಕನ್ನಡಿಗರಾಗಿಯೇ ಬಾಳಬೇಕು, ಬೆಳಗಬೇಕು, ಕನ್ನಡಾಂಬೆಯ ಋಣಮುಕ್ತರಾಗಲು ಹೆಣಗಬೇಕು. ಕನ್ನಡದಲ್ಲಿ ಕಂಪಿದೆ, ಕತ್ತುರಿ ಇದೆ, ಕಲ್ಲು ಸಕ್ಕರೆ ಸವಿ ಇದೆ. ಕನ್ನಡಿಗರು ಕನ್ನಡವನ್ನು ಕೈ ಹಿಡಿಯದಿದ್ದರೆ ಇನ್ನಾರು ಹಿಡಿದಾರು
ಇನ್ನಾರು ಸವಿದಾರು ಎಂದು ಪ್ರಶ್ನಿಸುತ್ತಾ ತಮಗಿರುವ ಕನ್ನಡದ ಬಗೆಗಿನ ಅಗಾಧ ಪ್ರೀತಿಯನ್ನು ತೋರಿದ್ದಾರೆ. ಜಚನಿಯವರು ಕನ್ನಡ ಶಬ್ದಕೋಶಕ್ಕೆ ಹೊಸದಾಗಿ ಪದಗಳನ್ನು ಸೃಷ್ಟಿಸಿ ಅದ್ಭುತ ಕೊಡುಗೆ ನೀಡಿದ್ದಾರೆ. ಅವರ ಆಧುನಿಕ ವಚನಗಳಂತೂ 12ನೇ ಶತಮಾನದ ವಚನ ಸಾಹಿತ್ಯದ ಸಮರ್ಥ ವಿಸ್ತರಣೆ ಎಂದೇ ವಿದ್ವಾಂಸರು ಅಭಿಮತಿಸುತ್ತಾರೆ. ರಾಚನಿಕ ಸ್ವರೂಪ ಮತ್ತು ಸತ್ವಗಳೆರಡರಲ್ಲೂ ಅವರನ್ನು ಆ ಪ್ರಕಾರದಲ್ಲಿ ಸರಿಗಟ್ಟಿದವರು ತುಂಬಾ ವಿರಳ. ಕುವೆಂಪು ಅವರು ಶ್ರೀ ಜಚನಿಯವರು ಧಾರ್ಮಿಕ ಕ್ಷೇತ್ರದಲ್ಲಿ ಗುರುವಾದಂತೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಗುರುವಾಗಿದ್ದಾರೆ ಎಂದು ಹೊಗಳಿ ಹೇಳಿದ್ದಾರೆ. ಆದ್ದರಿಂದಲೇ ಶ್ರೀಗಳನ್ನು ಜಚನಿ ಸಾಹಿತ್ಯದ ಸೂರ್ಯ ಎಂದೇ ಕರೆಯಲಾಗುತ್ತದೆ. ಇನ್ನು ಅವರಿಗೆ ಸಿಕ್ಕ ಪ್ರಶಸ್ತಿ ಗೌರವಗಳು. ಅಕ್ಷರ ಪೂಜೆಯಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡಿದ್ದ ಜಚನಿಯವರಿಗೆ 1967ರಲ್ಲಿ ದಾಸೋಹ, 1971ರಲ್ಲಿ ಜೀವನ ಸಿದ್ಧಿ ಎಂಬ 2 ಗ್ರಂಥಗಳನ್ನು ಅಭಿಮಾನಿಗಳು ಅರ್ಪಿಸಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯವು ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿತು. ಇಂತಹ ಮಹಾನ್ ಚೇತನ ನಮಗೆಲ್ಲ ವಿದಾಯ ಹೇಳಿದ ದಿವಸ 1996ರ ನವೆಂಬರ್ 5ರಂದು. ಇವತ್ತು ಅವರು ನಮ್ಮ ಜೊತೆಗಿಲ್ಲ, ಆದರೆ ಇದ್ದಾರೆ ನಮ್ಮ ಹೃದಯದಲ್ಲಿ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ, ನಮ್ಮ ಕನ್ನಡಿಗರ ಮನದಲ್ಲಿ. ಕನ್ನಡ ನಾಡಿನ ಒಂದು ಶ್ರೇಷ್ಠ ಮಠದ ಪೀಠಾಧಿಪತಿಗಳಾಗಿ ಧಾರ್ಮಿಕ ಕಾರ್ಯಗಳನ್ನು ಅದರ ಉತ್ತುಂಗಕ್ಕೇರಿಸಿದ ಶ್ರೀಗಳು ಒಬ್ಬ ಪೂಜ್ಯನೀಯ ಆಧ್ಯಾತ್ಮಿಕ ನಾಯಕರಾಗಿ ಪ್ರಸಿದ್ಧಿ ಪಡೆದು ಅದರ ಜೊತೆಗೆ ವೇದ ಆಗಮಗಳಿಂದ ಹಿಡಿದು ಇತ್ತೀಚಿನ ಸಾಹಿತ್ಯದವರೆಗೆ ಅಪಾರ ಸಾಹಿತ್ಯ ಕೃಷಿ ಮಾಡಿ ಶ್ರೇಷ್ಠ ವಿದ್ವಾಂಸರೆಂದು, ಶ್ರೇಷ್ಠ ಸಾಹಿತಿಯೆಂದು ಹೆಸರುವಾಸಿಯಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಅನುಪಮ ಕಾಣಿಕೆ ನೀಡಿದ ಅಂಶ ತುಂಬಾ ಅನುಕರಣೀಯವಾಗಿದೆ. ಅದಲ್ಲದೆ ಸಮಾಜದಲ್ಲಿನ ಅನಿಷ್ಟಗಳ ಹಾಗೂ ಜಾತಿಭೇದ ನೀತಿಯ ವಿರುದ್ಧ ದನಿ ಎತ್ತಿ ಒಬ್ಬ ಪ್ರಸಿದ್ಧ ಸಾಮಾಜಿಕ ಕ್ರಾಂತಿಕಾರಿಯಾಗಿ ಹೊರಹೊಮ್ಮಿ ಅವಸಾನದ ಅಂಚಿಗೆ ಇಳಿದಿದ್ದ ಸಾಮಾಜಿಕ ವ್ಯವಸ್ಥೆಯನ್ನು ಸುಧಾರಿಸಲು ಶ್ರಮಿಸಿದ ಅಂಶ ಕೂಡ ತುಂಬಾ ಮೆಚ್ಚುಗೆ ಪಡುವಂಥದ್ದಾಗಿದೆ. ಒಟ್ಟಾರೆಯಾಗಿ ಧಾರ್ಮಿಕವಾಗಿ, ಕ್ರಾಂತಿಕಾರಿಯಾಗಿ ಹಾಗೂ ಸಾಹಿತಿಯಾಗಿ ಜಚನಿ ಶ್ರೀಗಳು ನಮ್ಮ ಕನ್ನಡ ನಾಡಿಗೆ ನೀಡಿದ ಕೊಡುಗೆ ತುಂಬಾ ಅನುಪಮವಾದುದು ಹಾಗೂ ಅತಿ ಮಹತ್ವವಾದುದು ಎಂದು ನಾವು ಕನ್ನಡಿಗರೆಲ್ಲ ಅತಿ ಹೆಮ್ಮೆಯಿಂದ ಹೇಳಬಹುದಾಗಿದೆ. ನನ್ನ ಅಭಿಮಾನಿ ಕೇಳುಗ ಬಾಂಧವರೇ, ಇಲ್ಲಿಯವರೆಗೆ ಕನ್ನಡ ನಾಡು ಕಂಡ ಮಹಾನ್ ಚೇತನ ಶ್ರೀ 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 ಜಚನಿ ಮಹಾಸ್ವಾಮೀಜಿಗಳ ಜೀವನ ಕಥನ ಆಲಿಸಿದ ತಮಗೆಲ್ಲ ನನ್ನ ಭಕ್ತಿಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಇಂತಹ ಪ್ರಾತಸ್ಮರಣೀಯರಾದ ಹಾಗೂ ಪೂಜ್ಯರಾದ ಶ್ರೀಗಳ ಆಶೀರ್ವಾದ ಹಾಗೂ ಕೃಪೆ ನನ್ನ ಹಾಗೂ ತಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತಾ, ಮುಂದೆ ಇಂತಹ ಇನ್ನಷ್ಟು ಮಹಾಪುರುಷರ ಜೀವನ ಚಿತ್ರಣಗಳನ್ನು ತಮ್ಮೆದುರಿಗೆ ತರ್ತೀನಿ ಅಂತ ಹೇಳ್ತಾ, ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳು.